ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಸಂಡೇ. ಸೊ ಇವಾಗ ದೇವಸ್ಥಾನಕ್ಕೆ ರೆಡಿ ಆಗಿದ್ದೀವಿ, ನಾವು ಹೊರಡಬೇಕು. ಇದು ನಂದು ಸೀರೆ ತೋರಿಸ್ತೀನಿ ನಾನು. ಸೊ ಜೀವ್ ಬೇಬಿ ಆಲ್ರೆಡಿ ರೆಡಿಯಾಗಿ ಕೂತಿದ್ದಾರೆ. ಪಾಪ ಬೇಗ ಎಬ್ಸಿದ್ವಿ, ಅದು ಸೊಪ್ಪಗೆ ಕೂತ್ಕೊಂಡಿದೆ ರೆಡಿ ಆಗಿಬಿಟ್ಟು. ಬೇಗ ಎಬ್ಸಿ ಸ್ನಾನ ಮಾಡಿಸ್ಬಿಟ್ವಿ, ಅದಕ್ಕೆ ತುಗ್ಡಿಸ್ಕೊಂಡು ಕೂತಿದೆ ಓನೇ ಬೇಬಿ. ಮತ್ತೆ ಇವಾಗ ಇಲ್ಲಿಂದ ಆಲ್ಮೋಸ್ಟ್ 3 hours ಮತ್ತೆ 3 ಗಂಟೆ ಹೋಗಬೇಕು ಜರ್ನಿ. ಸೊ ಆಮೇಲೆ ಪೂಜೆ ಮಾಡಿಸ್ಕೊಂಡು ಡೈರೆಕ್ಟಾಗಿ ಹಾಗೆ ಹೋಗೋದು ಅಂದ್ಕೊಂಡಿದ್ದೀವಿ, ವಾಪಸ್ ಬರಲ್ಲ. ಸೊ ಇವಾಗಲೇ ಚೆಕ್ಔಟ್ ಮಾಡ್ಕೊಂಡು ಹೋಗ್ಬಿಡೋಣ ಅಂದ್ಕೊಂಡಿದ್ದೀವಿ. ಏನೇ ಬೇಬಿ ರೆಡಿ? ಜಿಯನ್ನವರು ಪಂಚೆ ಹಾಕೊಂಡು ಕೂತಿದ್ದಾರೆ ದೇವಸ್ಥಾನಕ್ಕೆ ಹೋಗೋಕ್ಕೆ. ಅವ್ರಿಗೆ ಈಗ ಕಾರಲ್ಲೇ ಚೇಂಜ್ ಮಾಡಿಬಿಡೋದು, ಆಮೇಲೆ ದೇವಸ್ಥಾನದಿಂದ ಬಂದಮೇಲೆ ಚಂದ. ಸೊ ಇದು ನಂದು ಸ್ಯಾರಿ ಇಲ್ಲಿ. ಸೊ ಚೆಕ್ಔಟ್ ಮಾಡ್ತಿದ್ದೀವಿ ಇವಾಗ. ಬೇಬಿಗೆ ಪಂಚೆ ಅಲ್ವಾ, ಅವನಿಗೆ ಸ್ವಲ್ಪ ಕಂಫರ್ಟಬಲ್ ಆಗಿಲ್ಲ. ಚಂದು ಚೆಕ್ಔಟ್ ಮಾಡ್ತಿದ್ದಾರೆ. ಬಂದು 6:42, ಬಟ್ ಇನ್ನು ಬೆಳಕು ಕಮ್ಮಿನೇ ಅಲ್ಲ. ಸೊ ಬೆಳಕು ಕಮ್ಮಿನೇ ಇದೆ. ಹೋಗ್ತಾ ಇದ್ದೀವಿ ಇವಾಗ. 2 hours 47 minutes 2 hours 47 minutes 128 ಕಿಲೋಮೀಟರ್ ತೋರಿಸ್ತಾ ಇದೆ. ಸಾಗರದಿಂದ ಹೋದ್ರೆ ಟೈಮಿಂಗ್ಸ್ ಅಷ್ಟೇ ಆಗುತ್ತೆ, ಬಟ್ ಡಿಸ್ಟೆನ್ಸ್ ಕಮ್ಮಿ ಆಗ್ಬೋದಲ್ಲ. ಡಿಸ್ಟೆನ್ಸ್ ಕಮ್ಮಿ ಆಗುತ್ತೆ, ಟೈಮ್ ಅಷ್ಟೇ ಆಗುತ್ತೆ. ಯಾಕೆಂದ್ರೆ ಅಲ್ಲಿ ಫೆರಿಗೆ ವೆಯ್ಟ್ ಮಾಡಬೇಕು, ಮತ್ತೆ ಅಲ್ಲಿಂದ ಮತ್ತೆ ಜೀಪ್ ಮತ್ತೆ ಇಲ್ಲ ಏನಾದ್ರು ಆಟೋ ಆ ಥರದಲ್ಲಿ ಹೋಗ್ಬೇಕು. ಸೊ ಟೈಮ್ ಅಷ್ಟೇ ಆಗುತ್ತೆ. ಇದೊಂದು ಡಿಸ್ಟೆನ್ಸ್ ಕಮ್ಮಿ ಆಗುತ್ತೆ ಅನ್ನೋದೊಂದು ಬಿಟ್ರೆ. ಏನಂದ್ರೆ ಇನ್ನೊಂದು ಫೆರಿಲಿ ಹೋಗೋದಕ್ಕೆ ಏನಂದ್ರೆ ಎಲ್ಲ ವೆಹಿಕಲ್ಸ್ ಆಗ್ಬಿಡ್ತಾರೆ, ನಮ್ಗೆ ಜನಗಳು ನಿಂತ್ಕೊಳ್ಳೋಕೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಲಾಸ್ಟ್ ಟೈಮ್ ಹಾಗೆ ಆಯ್ತು. ಅದು ವೀಕೆಂಡ್ಸ್ ಅಲ್ಲಿ ಮಾತ್ರ ಇನ್ನೂ ತುಂಬಾ ಜನ ಇರ್ತಾರೆ, ಅವ್ರದ್ದು ವೆಹಿಕಲ್ಸ್ ಎಲ್ಲ ಜಾಸ್ತಿ ಇರುತ್ತೆ. ಅದಕ್ಕೆ ಈ ಸರಿ ಹೀಗೆ ಹೋಗಿ ಟ್ರೈ ಮಾಡೋಣ ಅಂದ್ಬಿಟ್ಟು. ಇವರಿಗಂತೂ ಅವ್ರು ಸ್ವಲ್ಪ ಎಚ್ಚರ ಆಗತ್ತೆ ಹಂಗೆ. ಅಂದ್ರೆ ಜನ್ ಮಲ್ಕೊಂಡ್ಬಿಟ್ಟಿದ್ದಾನೆ. ಸೊ ಇಲ್ಲಿ ಫುಲ್ ಕಾಡ್ ತರ, ಮಧ್ಯ ಮಾತ್ರ ಒಂದು ಮನೆಗಳ ತರ ಇದೆ. ಮಧ್ಯ ಒಂದೊಂದು ಸ್ವಲ್ಪ ಹಳ್ಳಿಗಳ ತರಾನು ಇದೆ. ಇಲ್ಲಾಂದ್ರೆ ಫುಲ್ ಗಿಡಗಳು, ದೊಡ್ಡ ದೊಡ್ಡ ಮರಗಳು, ಕಾಡೆ. ಬಟ್ ಸಿಂಗಲ್ ಮನೆ ಇದೆಲ್ಲ, ಅವ್ರು ಹೆಂಗಿರ್ತಾರೆ ನಂಗೆ ಗೊತ್ತಿಲ್ಲ. ನನ್ಗೇನಾದ್ರು ಇದು ಅಂದ್ರೆ ಹೆದರ್ಕೊಂಡ್ಬಿಡ್ತೀನಿ ನಾನು. ಅವ್ರ ಸೊಸೈಟಿಲಿ ಇದ್ರೇನೆ ಅವತ್ತು ಚೆಂದ, ಇಲ್ಲ ಅಂದ್ರೆ ಫುಲ್ ಭಯ ಪಡ್ಕೊಂಡಿದ್ದೆ ರಾತ್ರಿ. ಸೊ ಹೆಂಗಿರ್ತಾರೆ ಗೊತ್ತಿಲ್ಲ. ಸಿಂಗಲ್ ಮನೆಗಳು, ಬಟ್ ಒಂಥರ ಚೆನ್ನಾಗಿದೆ. ಜಿಯನ್ ಎದ್ದಿದ್ರೆ ಅವನು ಎಂಜಾಯ್ ಮಾಡ್ತಿದ್ದ. ಪಾಪ ಮಲ್ಕೊಂಡ್ಬಿಟ್ಟಿದ್ದಾನೆ ಅವನು. ಆ ಕಡೆ ಬರೋಷ್ಟಲ್ಲಿ ಎಚ್ಚರ ಇರ್ತಾನಲ್ಲ, ಅವಾಗ ನೋಡ್ತಾನೆ. ಅವಾಗ ವೆಹಿಕಲ್ಸ್ ಜಾಸ್ತಿ ಆಗಿರುತ್ತೆ ಅನ್ಸುತ್ತಲ್ಲ. ಇವಾಗ ಸ್ವಲ್ಪ ವೆಹಿಕಲ್ಸ್ ಎಲ್ಲ ಕಡಿಮೆ ಇದೆ, ಜಾಸ್ತಿ ಇಲ್ಲ. ಆ ಕಡೆ ಬರೋಷ್ಟಲ್ಲಿ ವೆಹಿಕಲ್ಸ್ ಎಲ್ಲ ಸ್ವಲ್ಪ ಜಾಸ್ತಿ ಆಗಿರುತ್ತೆ. ಫ್ರೆಂಡ್ಸ್ ಬಂದ್ವಿ. ಅಪ್ಪ ಸಾಕಾಗೋಯ್ತು, ಸಿಕ್ಕಾಬಟ್ಟೆ ರೋಡು ಈ ತರ ಎಲ್ಲ ಆಯ್ತು, ಸಾಕಾಗೋಯ್ತು. ಕವಿದಿ ಅಂತ ಇಲ್ಲಿ ಅದನ್ನು ತೋರಿಸ್ಬೇಕಂತ ಜಿಯನ್ ಹೇಳ್ತಿದ್ದಾನೆ, ಕವು ತೋರಿಸು ಅಂತ. ಸೊ ಜಿಯನ್ ಫುಲ್ ನಿದ್ದೆ ಮಾಡ್ಕೊಂಡು ಬಂದ, ಇವಾಗ ಎದ್ದಿದ್ದಾನೆ. ಇವಾಗ ಫಸ್ಟು ಹೋಗಿ ದೇವಸ್ಥಾನದ ಹತ್ರ ಹೋಗ್ಬೇಕು. ಸೊ ಪ್ರತಿ ಸರಿ ಅನಾಥಾಸೋಹಕ್ಕೆ ನಮ್ಮ ಕೈಲಾಗಿದ್ದು ಹೆಲ್ಪ್ ಮಾಡ್ತೀವಿ ನಾವು. ಸೊ ಫಸ್ಟ್ ಅಲ್ಲೋಗಿ ಅದೆಲ್ಲ ಮುಗಿಸಿ ಆಮೇಲೆ ದೇವಸ್ಥಾನದ ಒಳಗಡೆ ಹೋಗೋದು. ಬಿಸಿಲಂತೂ ಇದೆ, ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು. ರೆಡಿ ಜಿಯೋ? ಬಾ. ಫ್ರೆಂಡ್ಸ್, ಪೂಜೆ ಎಲ್ಲ ಮಾಡಿಸಿದ್ದಾಯಿತು. ದೇವಸ್ಥಾನ ನಮ್ಗೊಂದು ಗಿಫ್ಟ್ ಕೂಡ ಸಿಕ್ತು, ಗೊತ್ತಿಲ್ಲ ಈ ಸರಿ ಯಾಕೋ ಒಂಥರ ಸಿಕ್ಕಾಪಟ್ಟೆ ಎಮೋಷನಲ್ ಆಗ್ಬಿಟ್ಟಿದ್ದೀನಿ ಸಿಕ್ಕಿದ ತಕ್ಷಣ.
ಗೊತ್ತಿಲ್ಲ. ಚಂದು ಲಾಡ್ ತಗೊಂಡ್ಬರಕ್ಕೆ ಹೋಗಿದ್ದಾರೆ, ತೋರಿಸ್ತೀನಿ ನಾನು ನಿಮಗೆ. ಫ್ರೆಂಡ್ಸ್, ದೇವಸ್ಥಾನದಲ್ಲೂ ಕೂಡ ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕಿ ನೋಡಿ ಪಾಪ ಅಲ್ಲಿಂದ ದೂರದಿಂದ ಬಂದು ಮಾತಾಡ್ಸಿದ್ರು, ಖುಷಿ ಆಯಿತು. ಸೊ ನಿಮ್ಮದು ಹೊಸಪೇಟೆ ಅಲ್ಲ, ಹೊಸಪೇಟೆ ಅವರಂತೆ. ಸೊ ರಮ್ಯಾ ಅಲ್ವಾ ಅಂತ ನಂಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಥ್ಯಾಂಕ್ ಯು ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಫ್ರೆಂಡ್ಸ್ ನೋಡಿ, ಪ್ರತಿ ಸರಿ ನಾನು ಲಾಸ್ಟ್ ಟೈಮ್ ಬಂದಾಗೂ ತೋರಿಸಿದ್ದೆ, ಪ್ರತಿ ಸರಿ ಬಂದಾಗ ನಮಗೆ ಪ್ರಸಾದ ಜೊತೆ ಒಂದೊಂದು ಉಡುಗೊರೆ ಸಿಗುತ್ತೆ. ಈ ಸರಿನೂ ಅಷ್ಟೇ ನೋಡಿ, ಈ ಸರಿ ನನ್ನ ಸೀರೆ ಒಂಥರ ಫೇವ್ರೇಟ್ ಕಲರ್ ಸಿಕ್ತಿದೆ, ಬಾರ್ಡರ್ ಎಲ್ಲ ತುಂಬ ಚೆನ್ನಾಗಿದೆ. ಸೊ ನಮ್ಮ ಮನೆಗೆ ಹೋದ್ಮೇಲೆ ತೋರಿಸ್ತೀವಿ. ಈ ಸರಿ ಗೊತ್ತಿಲ್ಲ, ಪ್ರತಿ ಸರಿ ಏನೂ ಅನಿಸ್ತಿರ್ಲಿಲ್ಲ, ಈ ಸರಿ ಬಂದ ತಕ್ಷಣ ಯಾಕೋ ಗೊತ್ತಿಲ್ಲ, ಕೊಟ್ಟಿದ ತಕ್ಷಣ ಒಳಗೆ ಕಣ್ಣಲ್ಲಿ ನನಗೆ ನೀರು ತುಂಬ್ಕೊಂಡ್ಬಿಡ್ತು, ಯಾಕೆ ಅಂತ ಗೊತ್ತಿಲ್ಲ, ಎಮೋಷನಲ್ ಆಗಿಬಿಟ್ಟೆ. ಚೆಂದ ಯಾಕೆ ಅಂತ ಕೇಳ್ತಿದ್ದಾರೆ, ಗೊತ್ತಿಲ್ಲ. ಇಲ್ಲ ಮೇ ಬಿ ಜಿಯನ್ ಜೊತೆ ಬಂದಿರೋದು, ಅವ್ನಿಗೆ ಇವಾಗೆಲ್ಲ ಗೊತ್ತಾಗುತ್ತಲ್ಲ, ಅದಕ್ಕೂ ಏನೋ ಗೊತ್ತಿಲ್ಲ. ಒಂದೊಂದ್ಸರಿ ಹಂಗೆ ಆಗುತ್ತೆ, ಹೇಳೋಕ್ಕಾಗಲ್ಲ. ಡಾಗ್ ಇದೆ, ಅವ್ನು ಡಾಗ್ ಕಂಪಲ್ ಹೋಯ್ತು ಹೋಯ್ತು. ಯೆಲ್ಲೋ ಕಲರ್ ಬೇಕಾ ಇಲ್ಲ ಗ್ರೀನ್ ಕಲರ್ ಬೇಕಾ? ಯಾವ ಕಲರ್ ಬೇಕು ನಿಂಗೆ? ಗ್ರೀನ್ ಇರ್ಲಾ? ಆರೆಂಜ್? ಓಕೆ, ಆರೆಂಜ್ ಇರ್ಲಾ? ಓಕೆ ಫ್ರೆಂಡ್ಸ್. ಸೊ ಮುಗಿಸಿದ್ವಿ, ಸಿಕ್ಕಾಬಿಟ್ಟೆ ಬಿಸಿಲಿದೆ, ಸೆಕೆ ಆಗೋಯ್ತು. ನಂಗಂತೂ ಫುಲ್ ಬಿಟ್ಟಿದೆ, ಎಲ್ಲ ಕಟ್ಬಿಟ್ಟು ಹಿಂದೆ ಎತ್ತಿ ಸಾಕಷ್ಟು ಸೆಕೆ ಆಗೋಯ್ತು. ಜಿಯನ್ನು ನಾನು ಮತ್ತೆ ಹಿಂದೆ ಬಂದ್ವಿ, ಸ್ವಲ್ಪ ದೂರ ಮುಂದೆ, ಸ್ವಲ್ಪ ದೂರ ಹಿಂದೆ, ಆ ಥರ. ಸೊ ಆ ಕಡೆಯಿಂದ ಬರ್ಬೇಕಾದ್ರೂ ಹಾಗೆ ಅಂದ್ಕೊಂಡೆ, ಬಟ್ ಆಮೇಲೆ ಮಲಗ್ಬಿಟ್ಟ, ಫುಲ್ ಹಂಗೆ ಬರಬೇಕಿತ್ತು. ಇವಾಗ ಮತ್ತೆ ಬ್ಯಾಕ್ ಸೈಡ್ ಬಂದಿದ್ದೀವಿ. ಅವರು ಬಿಸ್ಕೆಟ್ ತಿಂದಿದ್ದಾರೆ, ನಾವಂತೂ ಬೆಳಗ್ಗೆಯಿಂದ ಏನೂ ತಿಂದಿಲ್ಲ. ಸೊ ಅಲ್ಲೆಲ್ಲಾದರೂ ಟೀ ನಿಲ್ಲಿಸ್ಬಿಟ್ಟು ಟೀ ಕುಡ್ಕೊಂಡು ಸ್ವಲ್ಪ ಬಿಸ್ಕೆಟ್ ಏನಾದ್ರು ತಿನ್ನೋಣ ಅಂದ್ಕೊಂಡಿದ್ದೀವಿ. ಮತ್ತು ಡೈರೆಕ್ಟ್ ಶಿವಮೊಗ್ಗಗೆ ಹೋಗಿ ಊಟ. ಅಲ್ಲಿ ಶಿವಮೊಗ್ಗ ಹೋದ್ಮೇಲೆ ಅವ್ನಿಗೂ ಡ್ರೆಸ್ ಎಲ್ಲ ಚೇಂಜ್ ಮಾಡಬೇಕು. ಅವ್ನಿಗೇನು ಕಾರಲ್ಲಿ ಆಗುತ್ತೆ ಡ್ರೆಸ್ ಚೇಂಜು, ನಂದು ನೋಡಬೇಕು. ಮತ್ತು ಎಲ್ಲಾದರೂ ಊಟಕ್ಕೆ ಹೋದರೆ ಅಲ್ಲೇನಾದ್ರು ಚೆನ್ನಾಗಿದ್ದರೆ ಚೇಂಜ್ ಮಾಡೋದು ವಾಶ್ರೂಮು, ಇಲ್ಲ ಅಂದರೆ ಇಲ್ಲ, ಹಿಂಗೆ ಹೋಗೋದು. ಜನವರಿಲಿ ಇಷ್ಟೊಂದು ಬಿಸಿಲು. ಸೊ ಫ್ರೆಂಡ್ಸ್, ಟೀ ಕುಡಿಯೋಣ ಅಂದ್ಬಿಟ್ಟು ಇಲ್ಲಿ ಯಾವುದೋ ಒಂದು ಅಂಗಡಿ ಹತ್ರ ನಿಲ್ಲಿಸಿದ್ದೀವಿ. ನನಗೇನು ಏನು ತಿನ್ನಿಲ್ವಲ್ಲ, ಅದಕ್ಕೆ ಟೀ ಮಾಡ್ತಿದ್ದಾರೆ. ಜಿಯನ್ ಶಾರ್ಟ್ಸ್ ಒಳಗಡೆ ಇದೆ ಹಾಕಬೇಕು. ಅಲ್ಲಿ ಬರ್ಬೇಕಾದ್ರೆ ವಾಮಿಟ್ ಮಾಡಿಬಿಟ್ಟ, ಎಲ್ಲ ಡ್ರೆಸ್ ಎಲ್ಲ ಚೇಂಜ್ ಮಾಡಿದ್ವಿ. ನಾವು ಇವಾಗ ಹೋಗ್ಬಿಟ್ಟು ಡ್ರೆಸ್ ಎಲ್ಲ ಚೇಂಜ್ ಮಾಡಬೇಕು. ಮತ್ತು ಅಲ್ಲೇ ರಾಯಲ್ ಆರ್ಕಿಡ್ಗೆ ಹೋಗಿ ಅಲ್ಲಿ ಲಂಚ್ ಮಾಡಿ, ಪೇಪರ್ ಗ್ಲಾಸ್ ಲಂಚ್ ಮಾಡಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೊರಡೋದು. ಶಾರ್ಟ್ಸಲ್ಲಿ ಎಲ್ಲಿ ಶಾರ್ಟ್ಸು ನೋಡಿ, ನಾವು ಬಂದ್ರೂ ಇನ್ನು ಬೇಕು ಅಂದ್ಬಿಟ್ಟು ಫುಲ್ ತಿಂತ ನಿಂತಿದ್ದಾನೆ. ಹೋಗ್ಬಾರ್ದು ಆ ಕಡೆ, ಅಲ್ಲಿ ಹೋಗ್ಬಾರ್ದು. ಮತ್ತೆ ಬಂದ್ವಿ ಇಲ್ಲಿಗೆನೆ ಊಟಕ್ಕೆ, ರಾಯಲ್ ಆರ್ಕಿಡ್ಗೆ. ಸೊ ಇಲ್ಲಿ ಬಂದೆ, ಅಟ್ಲೀಸ್ಟ್ ಡ್ರೆಸ್ ಚೇಂಜ್ ಮಾಡ್ಬೋದು ಅಂತ ಬಂದಿರೋದು. ಸೊ ಡ್ರೆಸ್ ಚೇಂಜ್ ಮಾಡ್ಕೊಂಡು ಸಿಕ್ಕಾಪಟ್ಟೆ ಸೆಕೆ ಆಗ್ತಿದೆ, ಊಟ ಮಾಡ್ಕೊಂಡು ಆಮೇಲೆ ಮತ್ತೆ ಹೊರಡೋದು. ಇಲ್ಲಿಂದ ಇನ್ನು ಮತ್ತೆ 6 hours ಅಲ್ಲ, ಮತ್ತೆ 6 hours ಜರ್ನಿ. ಮುಖ ಎಲ್ಲ ನೋಡಿ ಹಿಂಗೆ ಫುಲ್ ಸುಸ್ತಾಗೋಗಿದೆ. ಜಿಯನ್ ಪಾಪ ಸುಸ್ತಾಗ್ಬಿಟ್ಟಿದ್ದಾನೆ. ಫ್ರೆಂಡ್ಸ್, ಹೋಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಬಂದೆ. ಸೊ ಲಂಚ್ ಆರ್ಡ್ರ್ ಮಾಡಿದ್ವಿ, ರೋಟಿ, ಕರಿ ಮತ್ತು ಒಂದು ಸ್ಟಾರ್ಟರು, ಲೈಮ್ ಸೋಡಾ ಬೇಕಿತ್ತು. ಜಿಯನ್ ಮತ್ತು ಚಂದು ಹೋಗಿದ್ದಾರೆ ಇವಾಗ. ಸ್ವಲ್ಪ ಅವನಿಗೂ ಮುಖ ಎಲ್ಲ ತೊಳ್ಸ್ಕೊಂಬರಕ್ಕೆ ಹೇಳಿದೆ. ಅವನು ಅಲ್ಲಿ ಬರ್ಬೇಕಾದ್ರೆ ವಾಮಿಟ್ ಮಾಡಿಬಿಟ್ಟ ಮಧ್ಯ. ಸೊ ಅದಕ್ಕೆ ನನಗೂ ಸರಿಯಾಗಿ ಶೂಟ್ ಮಾಡೋಕ್ಕಾಗಲಿಲ್ಲ. ಅದೆಲ್ಲ ಕ್ಲೀನ್ ಮಾಡಿಕೊಂಡು ಬಂದ್ವಿ. ಸೊ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು, ಲಾಸ್ಟ್ ಟೈಮ್ ಇಷ್ಟು ಸುಸ್ತಾಗಿರಲಿಲ್ಲ, ಈ ಸರಿ ಸಿಕ್ಕಾಪಟ್ಟೆ ಸುಸ್ತಾಗ್ಬಿಡ್ತು. ಇವಾಗ ಮತ್ತೆ 6 hours. ಸೊ ಊಟ ಮಾಡ್ಕೊಂಡು ಹೊರಗಡೆ ಬಂದ್ವಿ, ಇವಾಗ ಹೊರಡಬೇಕು. ಇಲ್ಲಿಂದ ಆಲ್ಮೋಸ್ಟ್ 6 hours ಜರ್ನಿ ಮತ್ತೆ ಶುರು, ಇಲ್ಲಿಂದ ಹೊರಟು. ಸೊ ಇಲ್ಲಿಂದ ಮತ್ತೆ 6 hours ಜರ್ನಿ ಶುರು ಆಗುತ್ತೆ. ಏನದು?
ಫ್ರೆಂಡ್ಸ್. ಸೊ ಇಲ್ಲಿ KMF ಇತ್ತು, ಅಲ್ಲೇ ಹೋಗಿ ನಂದಿನಿ ಇಲ್ಲಿ ಐಸ್ ಕ್ರೀಮ್ ತೊಗೊಂಡು ಬಂದೆ. ನಾನು ಜಾಗ್ರಿ ಪೇಡ ಹುಡ್ತಾ ಇದ್ದೀನಿ. ನಾನು ಲಾಸ್ಟ್ ಟೈಮ್ ಮದುವೆಗೆ ಹೋದಾಗಲೇ ತೊಗೊಂಬರೋಣ ಅನ್ಕೊಂಡೆ, ತರೋಕ್ಕಾಗಿರಲಿಲ್ಲ. ಸೊ ಇಲ್ಲೋಗಿ ಕೇಳಿದೆ, ಇಲ್ಲ ಅಂತೆ, ನಾರ್ಮಲ್ ಪೇಡ ತೊಗೊಂಡು ಬಂದೆ, ಇವ್ನು ತಿಂತಾನೆ ಅದಕ್ಕೆ. ಸೊ ಜಾಗ್ರಿ ಪೇಡ ಆಗಲೇ ಬಂದಿದ ತಕ್ಷಣ ಬೆಳಗ್ಗೆನೆ ಖಾಲಿ ಆಗ್ಬಿಡುತ್ತೆ ಅಂತ ಹೇಳ್ತಾ ಇದ್ರು ಅವರು. ಸೊ ಇವಾಗ ಐಸ್ ಕ್ರೀಮ್ ತಿನ್ಕೊಂಡು ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಇನ್ನ 184 ಕಿಲೋಮೀಟರ್ಸ್ ಇದೆ. ಸೊ ಎಷ್ಟು ಆಲ್ಮೋಸ್ಟ್ 3 hours 29 minutes ತೋರಿಸ್ತಾ ಇದೆ. ಇಲ್ಲೂ ನಿಲ್ಲಿಸದೆ ಹೋದ್ರೆ. ಸೊ ಕಾಫಿಗೆಲ್ಲ ನಿಲ್ಸೋಣ ಅನ್ಕೊಂಡ್ವಿ, ಅಲ್ಲೊಂದ್ 2 ಕಡೆ ಇತ್ತು. ನಾವೇ ಆಮೇಲೆ ಮುಂದೆ ನೋಡೋಣ ಅನ್ಕೊಂಡ್ ಬಂದ್ಬಿಟ್ವಿ. ಇವಾಗ ಇನ್ನ ಯಾವ್ದೂ ಸಿಕ್ಕಿಲ್ಲ, ಅಲ್ಲೇ ಹೋಗ್ಬಿಡ್ಬೇಕಿತ್ತು. ಇವಾಗ ಎಲ್ಲಿ ಸಿಗುತ್ತೆ ಅಲ್ಲಿ ಹೋಗ್ಬೇಕು. ಸ್ವಲ್ಪ ಕಾಲೆಲ್ಲ ಅಲ್ಲಾಡಿಸ್ಬೇಕು, ಹಿಡಿದ್ಬಿಟ್ಟು ಒಂದೇ ಕಡೆ ಕುತ್ಕೊಂಡಿದ್ರೆ ಆಗಲ್ಲ. ಇಲ್ದು ಕಾಫಿ ಕುಡ್ಕೊಂಡು ಸ್ವಲ್ಪ ಆಮೇಲೆ ಮತ್ತೆ ಸ್ಟಾರ್ಟ್. ಕಾಫಿ ಕುಡಿಯೋಕೆ ಯಾವುದೋ ಒಂದು ಬಂದ್ವಿ, ಫಿಲ್ಟರ್ ಕಾಫಿ. ಚಂದು ಬಜ್ಜಿ ತಿಂತಿದ್ದಾರೆ ಅವರು. ಬಾದಾಮ್ ರೀ. ಸೊ ಕುಡ್ಕೊಂಡು ಹೋಗ್ತಾ ಇದ್ದೀವಿ ಇವಾಗ. ಇಲ್ಲಿಂದ ಆಲ್ಮೋಸ್ಟ್ 2 hours 1 hour 50 minutes ತೋರಿಸ್ತಾ ಇದೆ. 1 hour 50 minutes ತೋರಿಸ್ತಾ ಇದೆ. ನೋಡಬೇಕು ಎಷ್ಟು ಬೇಗ ಹೋಗ್ತೀವಿ ಅಂತ. ಮತ್ತೆ ಏನಾದ್ರು ಊಟಕ್ಕೆ ನಿಲ್ಸಿದ್ರೆ ಇನ್ನು ಲೇಟ್ ಆಗುತ್ತೆ. ಸೊ ಇವಾಗ ಬ್ಯಾಕ್ ಸೈಡ್ ಜಿಯನ್ ನಾನು. ಫ್ರೆಂಡ್ಸ್ ನೋಡಿ, ನಾನು ಅವನ್ನ ಮಲಗಿಸ್ಕೊಂಡ್ ಬರ್ತಿದ್ನಲ್ಲ, ಅದಕ್ಕೆ ಇವಾಗ ಅವ್ರ ಮಮ್ಮ ಆಗ್ಬಿಟ್ಟು ನನ್ನನ್ನ ಮಲಗಿಸ್ಕೊಂಡಿದ್ದಾರೆ ತೊಡೆ ಮೇಲೆ. ನೋಡಿ ಸಾವರ್ತಿರೋದು ನೋಡಿ. ನಮ್ಮಮ್ಮ ನೋಡಿ, ಇದು ಬೇಬಿ ಮಮ್ಮ. ಅವನೇ ಬಾ ಮಲ್ಕೊಮ್ಮಮ್ಮ, ಟೇಕ್ ರೆಸ್ಟ್ ಅಂತೆ, ಅವನು ಮಲಗಿಸ್ಕೊಡುತ್ತಂತೆ. ಮಮ್ಮ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಸೊ ನಾವು ದೇವಸ್ಥಾನಕ್ಕೆ ಹೋಗಿದ್ದು ವ್ಲಾಗ್ ಎಲ್ಲ ನೀವು ನೋಡಿದ್ರಿ. ಸೊ ದೇವಸ್ಥಾನಕ್ಕೆ ಹೋಗಿದ್ವಿ, ಪೂಜೆ ತುಂಬ ಚೆನ್ನಾಗಾಯಿತು. ದೇವಸ್ಥಾನದ ಒಳಗಡೆ ಶೂಟ್ ಮಾಡಲಿಲ್ಲ, ಅಂದರೆ ಹೊರಗಡೆ ಬಂದಮೇಲೆ ಶೂಟ್ ಮಾಡಿದ್ದು. ಏಕೆಂದರೆ ನನಗೆ ಯಾವಾಗಲೂ ದೇವಸ್ಥಾನದ ಒಳಗಡೆ ನಾನು ಜಾಸ್ತಿ ಶೂಟ್ ಮಾಡಲ್ಲ. ಮತ್ತು ಅಲ್ಲೂ ಹಾಕಿರ್ತಾರೆ ಒಳಗಡೆ ಕ್ಯಾಮ್ರಾ ಎಲ್ಲ ಯೂಸ್ ಮಾಡಬಾರ್ದು, ಫೋಟೋ ತೆಗಿಬಾರ್ದು ಅಂತೆಲ್ಲ. ಸೊ ಅದಕ್ಕೆ ಶೂಟ್ ಮಾಡೋಕ್ಕೆ ಹೋಗಲಿಲ್ಲ. ತುಂಬ ಚೆನ್ನಾಗಾಯಿತು. ಹೋಗಿದ ತಕ್ಷಣ ದೇವ್ರ ದರ್ಶನ ಕೂಡ ಆಯಿತು. ದೇವ್ರಿಗೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು, ಖುಷಿ ಆಯಿತು. ಮತ್ತು ನಾನು ವ್ಲಾಗ್ ಹಾಕಿದ್ಮೇಲೆ ಎಷ್ಟೊಂದು ಜನ ರಮ್ಯಾ ನಮ್ಮ ಮನೆಗೆ ಬನ್ನಿ, ನಾವು ಅಲ್ಲಿರೋದೆ ಅಂತ. ಸೊ ವ್ಲಾಗ್ ಏನಾಗುತ್ತೆ ನಾನು ಶೂಟ್ ಮಾಡಿ ಇಟ್ಕೊಂಡಿರ್ತೀನಿ, ಒಂದು ಲೇಟಾಗಿ ಹಾಕ್ತೀನಿ ನಾನು. ಯಾಕೆಂದರೆ ಅಲ್ಲೇ ವ್ಲಾಗ್ ಮಾಡ್ಕೊಂಡು ಅವತ್ತಿನ ದಿನನೇ ನನ್ನ ವೀಡಿಯೋ ಹಾಕೋಕ್ಕಾಗಲ್ಲ, ಎಡಿಟ್ ಮಾಡಬೇಕು, ಅದೆಲ್ಲ ಇರುತ್ತೆ. ಸೊ ತುಂಬ ಖುಷಿ ಆಯಿತು. ಎಷ್ಟೊಂದು ಜನ ಬರ್ತಿದ್ರಿ, ಶಿವಮೊಗ್ಗ ನಮ್ಮ ಊರು ಬಂದಿದ್ದು ಖುಷಿ ಆಯಿತು ಅಂತ. ಸೊ ಆ ಥರ ಕಮೆಂಟ್ಸ್ ಎಲ್ಲ ನೋಡಿದಾಗ ನಂಗೆ ಖುಷಿ ಆಗುತ್ತೆ. ಸೊ ಜರ್ನಿ ವೀಡಿಯೋ ಇನ್ನೂ ಯಾರಾದರೂ ನೋಡಿಲ್ಲ ಅಂದರೆ ಹೋಗಿ ನೋಡಿ, ತುಂಬ ಮಜಾ ಆಯಿತು ಜಿಯನ್ ಜೊತೆ. ಸೊ ನಾವು ಅಂದರೆ ಕಾರಲ್ಲಿ ಲಾಂಗ್ ಡ್ರೈವ್ ಅಂದರೆ ರೋಡ್ ಟ್ರಿಪ್ ಹೋಗೋದೇ ಕಡಿಮೆ ನೀವು ನೋಡಿದರೆ. ಸೊ ಯಾವಾಗಲಾದ್ರೂ ವರ್ಷಕ್ಕೊಂದ್ಸರಿ ವೆಕೇಷನ್ ಹೋಗಿ ಬಂದುಬಿಡ್ತೀವಿ, ಅದೇ ಆಗ್ಬಿಡತ್ತೆ. ಬಟ್ ದೇವಸ್ಥಾನಕ್ಕೆ ಹೋದಾಗ ಪ್ರತಿ ವರ್ಷ ನಾನು ಹೋಗ್ತೀನಿ. ಎಷ್ಟೊಂದು ಜನ ಕೇಳ್ತಾ ಇದ್ರಿ, ಆಮೇಲೆ ರಮ್ಯಾ ನೀವು ಸ್ಯಾರಿ ಕೊಟ್ಮೇಲೆ ಅವ್ರು ನಿಮ್ಗೆ ವಾಪಸ್ ಕೊಡ್ತಾರಾ ಅಂತ. ಇಲ್ಲ ನಾವು ದೇವ್ರಿಗೆ ಕೊಟ್ಬಿಡೋದು. ಸೊ ಅದು ಅವ್ರು ಆಮೇಲೆ ಏನು ಮಾಡ್ತಾರೆ ಅದು ಅವ್ರಿಗೆ ಬಿಟ್ಟಿದ್ದು. ಅಲ್ಲಿ ತುಂಬ ಆ ಥರ ಕೊಡ್ತಾರೆ. ಸೊ ನನಗೆ ಫಸ್ಟು ಕೊಡ್ತಾ ಇದ್ವಿ ನಾವು, ಆಮೇಲೆ ಮದುವೆಗೆ ಮುಂಚೆನೂ ಅಮ್ಮ ಕರ್ಕೊಂಡೋದಾಗ ಕೊಡಿಸ್ತಾಯಿದ್ರು. ಸೊ ಮದುವೆ ಆದಮೇಲೂ ನಾನು ಕೊಡ್ತಾಯಿದ್ದೀನಿ. ಆಮೇಲೆ ನನಗೆ ಇವಾಗ ದೇವಸ್ಥಾನ ಸಿಕ್ಕಿದ್ದು ಉಡುಗೊರೆ ಇದ್ವು ದೇವಸ್ಥಾನದಲ್ಲಿ, ತುಂಬ ಚೆನ್ನಾಗಿದೆ. ಸೊ ಕಲರ್ ಕಾಂಬಿನೇಷನ್ ನಂಗೆ ತುಂಬ ಇಷ್ಟ ಆಯಿತು. ಸೊ ನಂಗೆ ಕೊಟ್ಟಿದ್ದು ಕಲರ್ ನೋಡಿದ ತಕ್ಷಣ ಖುಷಿ ಆಗ್ಬಿಡ್ತು ನನಗೆ. ನಾನು ಈ ಥರ ಫಸ್ಟ್ ಆಫ್ ಆಲ್ ಈ ಥರ ಕಲರು ನನಗೆ ಸಿಲ್ಕ್ ಸ್ಯಾರಿ ಇರಲಿಲ್ಲ ನನ್ನ ಹತ್ರ. ಸಿಲ್ಕ್ ಸ್ಯಾರಿಲಿ ಬೇರೆ ಬೇರೆ ಕಲರ್ ಇತ್ತು, ಬಟ್ ಗ್ರೀನು ಮತ್ತು ಒಂಥರ ರೆಡ್ಡೂ ಇಲ್ಲ, ಪಿಂಕ್. ಇದು ನನಗೆ ಕ್ಯಾಮ್ರಲ್ಲಿ ನಿಮಗೆ ರೆಡ್ ಥರ ಕಾಣಿಸಿದೆ, ಬಟ್ ಪಿಂಕು. ಸೊ ಈ ಥರ ಕಾಂಬಿನೇಷನ್ ಇರಲಿಲ್ಲ. ಮತ್ತು ಗ್ರೀನ್ ಕಲರು ತುಂಬ ಚೆನ್ನಾಗಿದೆ. ಯಾವುದಾದ್ರು ಹಬ್ಬಕ್ಕೆ ನಾನು ಬ್ಲೌಸ್ನ ಸ್ಟಿಚ್ ಮಾಡಿಸಿ ಹಾಕ್ಕೊತೀನಿ. ಇದು ದೇವ್ರದ್ದು ಕೊಡ್ತಾರೆ ಅಲ್ಲಿ. ನನಗೆ ಖುಷಿ ಆಯಿತು ಕೊಟ್ಟಿದ್ದ ತಕ್ಷಣ. ಆಮೇಲೆ ಚಂದಿಗೂ ತೋರಿಸ್ದೆ. ಆಮೇಲೆ ಹೇಳಿದೆ ನಾನು ನಿಮ್ಗೆ, ಯಾಕೋ ಗೊತ್ತಿಲ್ಲ ಈ ಸರಿ ಸಿಕ್ಕಾಬಿಟ್ಟೆ, ಏನೋ ಗೊತ್ತಿಲ್ಲ, ಒಂಥರ ಒಂಥರ ನನಗೆ ಖುಷಿಗೆ ಏನೋ ಗೊತ್ತಿಲ್ಲ, ಎಮೋಷನಲ್ ಆಗ್ಬಿಟ್ಟೆ ನಾನು, ಯಾಕೆ ಅಂತ ಗೊತ್ತಿಲ್ಲ.
ಲಾಸ್ಟು ನಮ್ಮ ಮನೆಗೆ ಆದಮೇಲೆ ಹೋಗ್ಬೇಕಂತ ಇತ್ತು ದೇವಸ್ಥಾನಕ್ಕೆ, ಆಗಲಿಲ್ಲ, ಆ ಕೆಲಸ ಈ ಕೆಲಸ ಅಂತ ಹೋಗೋಕ್ಕೆ ಆಗಿರಲಿಲ್ಲ. ಸೊ ಹೋಗಿ ಬಂದಿದ್ದು ಖುಷಿ ಆಯಿತು. ಅಂದರೆ ನನಗೇನೋ ಒಂದು ನಂಬಿಕೆ, ಸೊ ಅದಕ್ಕೆ ಹೋಗ್ತೀನಿ. ಆಮೇಲೆ ಅನ್ನದಾಸೋಹಕ್ಕೆ ಹೇಗೆ ರಮ್ಯಾ ನೀವು ಅಲ್ಲಿ ದುಡ್ಡು ಹೇಗೆ ನಾವು ಕೊಡಬೇಕು ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಕೊಡಿ ಅಂತ. ಅಲ್ಲಿ ಹೋದರೆ ನಿಮಗೆ ಒಂದಿನಕ್ಕೆ ಇಲ್ಲ 500 ಜನಕ್ಕೆ ಈ ಥರ ಇರುತ್ತೆ ನಿಮಗೆ ಅಲ್ಲಿ. ಅಷ್ಟು ಅಮೌಂಟು ನೀವು ಕೊಟ್ಟು ನಿಮ್ಗೆ ಹೇಗೆ ಬೇಕೋ ಹಾಗೆ ಮಾಡಿಸ್ಕೋಬೋದು. ಸೊ ನಾವು ಒಂದಿನಕ್ಕೆ ತೊಗೊತೀವಿ, ಒಂದೊಂದ್ಸರಿ ಜಾಸ್ತಿನೂ ತೊಗೊತೀವಿ, ಅದು ಡಿಪೆಂಡ್ ಆಗುತ್ತೆ ನಮ್ಗೆ ಹೆಂಗೆ ನಮ್ಮ ಕೈಯಲ್ಲಿ ಆಗುತ್ತೆ ಆ ವರ್ಷ ಆ ಥರ ಮಾಡಿಸೋದು. ಈ ಸರಿ ಒಂದಿನಕ್ಕೆ ಫುಲ್ಲು ಕೊಟ್ಟಿದ್ದೀವಿ. ಅದು ಜಿಯನ್ ಬರ್ತ್ಡೇ ದಿನ ಡೇಟ್ ಹಾಕ್ಸ್ಕೊಟ್ಬಿಟ್ಟು ಬಂದಿದ್ದೀವಿ. ಸೊ ಅವರಲ್ಲಿ ಪೂಜೆ ಮಾಡಿ ಅವತ್ತಿನ ದಿನ ಮಾಡಿ ನಮಗೆ ಪ್ರಸಾದ ಪೋಸ್ಟಲ್ಲಿ ಕಳಿಸ್ಕೊಡ್ತಾರೆ. ಪ್ರತಿ ಸರಿ ಹಂಗೇನೆ. ಲಾಸ್ಟೆಲ್ಲ ಜೇನು ಹುಟ್ಟೋಕ್ಕಿಂತ ಮುಂಚೆ ನಮ್ಮದು ಆ್ಯನಿವರ್ಸರಿದು ಹಾಕಿ ಕೊಡ್ತಾಯಿದ್ವಿ. ಬಟ್ ಇವಾಗ ಜಿಯನ್ ಇದರಲ್ಲೇ ಇರಬೇಕಲ್ವ. ಸೊ ಜಿಯನ್ ಬರ್ತ್ಡೇ ದಿನ ಪೂಜೆ ಮಾಡಿಸಿ ಸ್ವಲ್ಪ ಜನಕ್ಕೆ ಅವತ್ತಿನ ದಿನ ಪೂರ್ತಿ ಏನು ಅನ್ನದಾಸೋಹಕ್ಕೆ ಆಗುತ್ತೆ ಅದು ಆ ಥರ ನಾವು ಕೊಡೋದು. ಸೊ ನಿಮ್ಗೂ ಅಲ್ಲಿ ಹೋದರೆ ಅಲ್ಲೇ ಡೀಟೇಲ್ಸ್ ಸಿಗುತ್ತೆ, ನೀವು ನೋಡ್ಬೋದು. ಅಲ್ಲಿ ಹೋಗಿ ಕೇಳಿದ್ರೆ ನಿಮಗೆ ಫುಲ್ ಡೀಟೇಲ್ಸ್ ಅದ್ರ ಬಗ್ಗೆ ಕೊಡ್ತಾರೆ. ಸೊ ಇಷ್ಟು ತುಂಬ ಚೆನ್ನಾಗಿತ್ತು. ಹೋಗಿ ಬಂದಿದ್ದು. ಮತ್ತು ಮಕ್ಳ ಜೊತೆ ಹೋಗ್ಬೇಕಾದ್ರೆ ಸ್ವಲ್ಪ ಆದಷ್ಟು ಏನಂದರೆ ಏನೇನು ಆಗುತ್ತೆ ಅದೆಲ್ಲ ತೊಗೊಂಡೋಗಿ. ತುಂಬ ಜನ ಕೇಳ್ತಿರ್ತಾರೆ. ಮತ್ತು ಅವ್ರು ಎಂಗೇಜಿಂಗ್ ಆಗಿರೋ ಥರ ನೋಡ್ಕೋಬೇಕು ಅಷ್ಟೇ. ಮಾತಾಡಿಸ್ತಾ ಇರಬೇಕು. ಜಿಯನ್ಗೆ ಆಟ ಆಡ್ತಾ ಇದ್ವಿ, ನಾನು ಜಿಯನ್ ಬ್ಯಾಕ್ ಸೈಡಲ್ಲಿ ಕೂತ್ಕೊಂಡು ಕಾರಲ್ಲಿ. ಇಲ್ಲಾಂದರೆ ಅವನಿಗೆ ಬೋರ್ ಆಗಿಬಿಡುತ್ತೆ. ಅವ್ನು ಸ್ವಲ್ಪ ಹೊತ್ತು ಮಲ್ಕೊಂಡಾಗ ಓಕೆ, ಮಲಗದೇ ಇದ್ದಾಗ ಏನಾದರೂ ಆಟ ಆಡೋದು, ಹೊರಗಡೆ ತೋರಿಸ್ಕೊಂಡು ಏನಾದರೂ ಹೇಳೋದು ಈ ಥರ. ಆಮೇಲೆ ತಿನ್ನಕ್ಕೆ ಕೊಡ್ತಾ ಇರಬೇಕು ಅವನಿಗೆ. ಯಾಕೆಂದರೆ ಅವ್ನು ತಿನ್ನೋದೇ ಸ್ವಲ್ಪ ಐಟಮ್ಸು, ಅವ್ನು ಏನು ತಿಂತಾನೆ ಅದು ಇಷ್ಟ ಆಗೋ ತೊಗೊಂಡೋಗಿ ಕೊಡ್ತಾಯಿದ್ದೆ. ಯಾಕೆಂದರೆ ಮಧ್ಯ ಅಲ್ಲಿ ಒಂದೊಂದ್ಸರಿ ಅವನಿಗೆ ಇಷ್ಟ ಆಗೋದು ಸಿಗೋಲ್ಲ. ಅದಕ್ಕೆ ಇಲ್ಲಿಂದನೇ ಆದಷ್ಟು ಅವನೇನು ತಿಂತಾನೆ ಅದು ನಾನು ತೊಗೊಂಡೋಗಿದ್ದೆ. ಸೊ ಅದು ಕೊಡ್ತಾಯಿದ್ದೆ. ಚೆನ್ನಾಗಿತ್ತು. ಮತ್ತು ಇವಾಗಿನ ಜಿಯನ್ ಜೊತೆ ಅಡ್ಜಸ್ಟ್ ಆಗ್ಬಿಟ್ಟಿದೆ ಜಿಯನ್ನು. ಹೋಗಿ ಬರೋದು ಟ್ರಾವೆಲ್ ಎಲ್ಲ ಅವ್ನಿಗೆ ಅಡ್ಜಸ್ಟ್ ಆಗಿಬಿಟ್ಟಿದೆ. ಸೊ ಅದಕ್ಕೆ ಅವನೇನು ಅಷ್ಟೊಂದು ತೊಂದರೆ ಮಾಡಲ್ಲ. ಸ್ವಲ್ಪ ಒಂದೊಂದ್ಸರಿ ಮಕ್ಕಳಿಗೆ ಜಾಸ್ತಿ ಟ್ರಾವೆಲ್ ಮಾಡೋದು ಅದು ಅಡ್ಜಸ್ಟ್ ಆಗಲ್ಲ. ಆವಾಗ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಆವಾಗ ಸ್ವಲ್ಪ ನಿಲ್ಲಿಸ್ಕೊಂಡು ಎಲ್ಲಾಗುತ್ತೆ ಅಲ್ಲಿ ಸ್ಟಾಪ್ ಕೊಟ್ಟು ಓಡಾಡಿಕೊಂಡು ಹೊರಗಡೆ ಸುತ್ತಾಡಿಸ್ಕೊಂಡು ಹೋದರೆ ಅಷ್ಟು ಅನ್ಸಲ್ಲ. ನಾವು ಹಂಗೆ ಸುಮಾರು ಒಂದು 4-5 ಕಡೆ ಇಳಿದ್ವಿ ಹೋಗೋದಕ್ಕಿಂತ ಮುಂಚೆ. ಆ ಕಡೆಯಿಂದ ಬರಾಗಂತೂ ಇನ್ನೂ ಜಾಸ್ತಿ ಟೈಮ್ ಇಳ್ದಿದ್ದೀವಿ ವಾಪಸ್ ಬರಬೇಕಾದ್ರೆ ಅಂತಲೇ ಹೇಳ್ಬೋದು. ಆವಾಗ ಅವ್ರಿಗೆ ಸ್ವಲ್ಪ ಅದು ತುಂಬ ಟ್ರಾವೆಲ್ ಮಾಡ್ತಾ ಇದ್ದೀವಿ ಅಂತ ಏನು ಅನಿಸಲ್ಲ. ಹೊರಗಡೆ ಸುತ್ತಾಡ್ತಾರೆ, ಅಲ್ಲಿ ಓಡಾಡ್ತಾರೆ, ಅದು ಇದು ನೋಡ್ತಾರೆ, ಆವಾಗ ಖುಷಿಯಾಗಿರ್ತಾರೆ. ಸೊ ಮತ್ತೆ ಜಾಸ್ತಿ ಮಾಡಬೇಕಂತ ಇದೆ ರೋಡ್ ಟ್ರಿಪ್ಪು, ನೋಡೋಣ ಹೇಗೆ ಆಗುತ್ತೆ ಅಂತ. ಸೊ ನಾವು ಕಾರ್ ತೊಗೊಂಡ್ಮೇಲೆ ಜಾಸ್ತಿ ರೋಡ್ ಟ್ರಿಪ್ ಮಾಡಿಲ್ಲ. ಸಿಗಂದೂರು ಬಿಟ್ಟರೆ ಬೇರೆ ಎಲ್ಲೂ ಹೋಗಿಲ್ಲ. ನೋಡೋಣ ಯಾವಾಗಲಾದರೂ ಮತ್ತೆ ಏನಾದರೂ ಬೇರೆ ಕಡೆ ಹೋಗೋಕ್ಕೆ ಟ್ರೈ ಮಾಡ್ತೀವಿ. ಸೊ ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.